ಈ ಒಂದು ಫಂಕ್ಷನ್ ಮೇಲೆ ಒಂದು ಥಿಯರಮ್ ಇದೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. x⁻15 ಮೈನಸ್ 4⁻15 ಈ ಪೂರ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ x-4 ಈ ಥರ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ಇದರಲ್ಲಿ ನಾವು ಲಿಮಿಟ್ x ಟೆಂಡಿಂಗ್ ಟು 4 ಈ ಥರ ಬಂತು ಅಂತ ಹೇಳಿದ್ರೆ ಇದರ ಉತ್ತರ ಏನು ಅಂತ ಹೇಳಿ ಇಲ್ಲಿ ನೋಡಿ, n ಇಂಟು a⁻n-1. ಮೊದಲೇದಾಗಿ ಇಲ್ಲಿ n ಏನೋ a ಏನೋ ಅದನ್ನು ಅಬ್ಸರ್ವ್ ಮಾಡಿ. ಇಲ್ಲಿ n ಬಂದು 15, a ಬಂದು 4 ಅಲ್ವಾ ನೋಡಿ. x⁻15 ಮೈನಸ್ 4⁻15 ಡಿವೈಡ್ ಬೈ x-4 ಲಿಮಿಟ್ x ಟೆಂಡಿಂಗ್ ಟು 4. ಸೊ ಇದೇ ಫಾರ್ಮ್ಯಾಟಲ್ಲಿದೆ. ಹಾಗಾಗಿ ನಮ್ಮ ಉತ್ತರ 4 ಅಲ್ಲಲ್ಲ n15 ಅಲ್ವಾ, ಇಲ್ಲಿ 15 ಟೈಮ್ಸ್ ಆಫ್ 4⁻15 - 1. ಇಂಥ ಪ್ರಶ್ನೆ ಎಲ್ಲಿ ನೋಡಿದ್ದೀವಿ ನಾವು? ನೋಡ್ತೀನಿ ನೋಡಿ, ಇಲ್ಲಿ ಇದು x² - 4 ಡಿವೈಡ್ ಬೈ x-2. x² - 4 ನಾನು x² - 2² ಅಂತ ಬರ್ಕೊಂಡು ಡಿವೈಡ್ ಬೈ x-2 ಇದೇ ಫಾರ್ಮ್ಯಾಟಲ್ಲಿದೆ ಅಲ್ವಾ. x² - 2² ಡಿವೈಡ್ ಬೈ x-2 ಅಂತ ಇದೆ. ಅಲ್ಲಿ ನಮಗೆ n 2 ಹಾಕ್ಕೊಳುತ್ತೆ ಅಲ್ವಾ, ಮತ್ತು a ಕೂಡ 2 ಹಾಕ್ಕೊಳುತ್ತೆ. ಸೊ ನಮ್ಮ ಉತ್ತರ ಈ ರೀತಿಯಲ್ಲಿ ಬರುತ್ತೆ, ಸರಿ ಇಲ್ವಾ? ಸೊ ಈ ಥರ ನಾವು ಡೈರೆಕ್ಟಾಗೆ ಉತ್ತರ ಬರ್ಕೊಬೋದು ಅಂಥೇಳಿ ಈ ಥಿಯರಮ್. ಏನಕ್ಕಂತ ಹೇಳಿದ್ರೆ ಅರೌಂಡ್ ದ ಪಾಯಿಂಟು ಅದು ಕ್ಲೋಸ್ ಆಗೋಯ್ತದೆ ಹುಡುಗರ. ಇಲ್ಲ ಇದೆ ಅರೌಂಡ್ ದ ಪಾಯಿಂಟ್. ಇವಾಗ ನೋಡಿ ಇದೆ 2. ಅದು ಮೊದಲಾಗಿ ಅದಾದಮೇಲೆ ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳಿದ್ರೆ ಅದು ಲಿಮಿಟ್ ಇದೆ, ಇಟ್ ಎಕ್ಸಿಸ್ಟ್ಸ್. ಅಟ್ 2 ಏನಾಗುತ್ತೆ, ಇನ್ಫಿನಿಟಿಗೆ ಹೋಗ್ಬಿಡುತ್ತೆ ಅಲ್ವಾ. ಇಲ್ಲೂ ಕೂಡ ನಾನು ಬೇಕಾದ್ರೆ ಅಪ್ಲೈ ಮಾಡಿ ನೋಡ್ತೀನಿ ನೋಡಿ. ಇಫ್ ವಿ ಅಪ್ಲೈ 4 in place of x, that is f of 4 ಏನಾಗುತ್ತೆ ಇಲ್ಲಿ 0/0 ಬರುತ್ತೆ, ವಿಚ್ ಇಸ್ ಇನ್ಫಿನಿಟಿ, ಅನ್ಡಿಫೈನ್ಡ್. ಆಟ್ ದ ವ್ಯಾಲ್ಯೂ ಆಫ್ 4 ಇಟ್ ಈಸ್ ಅನ್ಡಿಫೈನ್ಡ್ ಅಲ್ವಾ. ಈ ಪೂರ ಎಕ್ಸ್ಪ್ರೆಷನ್ ಎಫ್ ಆಫ್ ಎಕ್ಸು. at 4 it's undefined, but around that we have an answer, and that answer is ಇದು. ಸೊ ಅದೇ ನಿಮ್ಮ ಥಿಯರಮ್. ಇದು ಪ್ರೂಫ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇವಾಗ ಪ್ರೂಫ್ಗೆ ಒಂದು ಥಿಯರಮ್ ಫಾರ್ಮುಲಾ ಬೇಕಂಡ್ರು. ಏನಪ್ಪ ಅಂತ ಹೇಳಿದ್ರೆ x⁻n ಮೈನಸ್ a⁻n ವಿಚ್ ಇಸ್ ಈಕ್ವಲ್ ಟು x ಮೈನಸ್ a ಇಂಟು x⁻n-1 ಪ್ಲಸ್ ಈ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಇದೆಯಲ್ಲ ಅದೇ ಥರ ಕಾಣುತ್ತೆ. ಇದನ್ನು ಇಲ್ಲಿ ಕೋಎಫಿಷಿಯನ್ಸ್ ಎಲ್ಲ ಬಂದು 1 x⁻a⁻n-1 ಇಲ್ಲಿ 1 ಬರುತ್ತೆ ಆ್ಯಕ್ಚುಲಿ. ಇದು x⁻n-3 a², ಸರಿನಾ. ಇವಾಗ ನಾನು ಈ ಎಕ್ಸ್ಪ್ರೆಷನ್ ತೊಗೊಂಡು x⁻n ಮೈನಸ್ a⁻n x ಡಿವೈಡ್ ಬೈ x ಮೈನಸ್ a ಈ ಥರ ಇತ್ತು ಅಂತ ಹೇಳಿದ್ರೆ ವಿ ಹ್ಯಾವ್ x ಮೈನಸ್ a ಇಂಟು x⁻n-1 ಪ್ಲಸ್ ಡಾಟ್ a⁻n-1 ಈ ಥರ ಇದ್ದು. ಇಫ್ ಐ ಡಿವೈಡ್ ವಿತ್ x ಮೈನಸ್ a, ಸೊ ಇದೇನಾಗುತ್ತಿದ್ದು x ಮೈನಸ್ a ಕಟ್ ಹಾಕ್ಕೊಳುತ್ತೆ. ಆ್ಯಂಡ್ ವಿ ಆರ್ ಲೆಫ್ಟ್ ಔಟ್ ವಿತ್ ಲಿಮಿಟ್ x ಟೆನ್ಸ್ ಟು a, ಸರಿನಾ. ಸ್ವಲ್ಪ ಈ ಕೆಳಗಡೆ ಬರುತ್ತೆ ಅದನ್ನು. ಕೊನೆಯದಾಗಿ ನಮ್ಮ ಸೊಲ್ಯೂಷನ್ನು ಈ ರೀತಿಯಲ್ಲಿ ಕಾಣುತ್ತೆ. ಲಿಮಿಟ್ x ಟೆನ್ಸ್ ಟು a x⁻n-1 ಪ್ಲಸ್ ಇಲ್ಲಿ x⁻n-2 ಇಂಟು a ಪ್ಲಸ್ ಕೊನೆಯ ಎಲಿಮೆಂಟು a⁻n-1. ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ ಏನಿಲ್ಲ 1 ಅಲ್ವಾ ಅದು. ಇವಾಗ ನಾನು x ಬದಲಾಗಿ a ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ a⁻n-1 ಬರುತ್ತೆ ಪ್ಲಸ್ a⁻n-2 ಇಂಟು a ಬರುತ್ತೆ ಪ್ಲಸ್ a⁻n-1 ಬರುತ್ತೆ. ಸೊ ದೇರ್ ಆರ್ a⁻n-1 ಪ್ಲಸ್ ಇದು ಕೂಡ a⁻n-1 ಆಗುತ್ತೆ ಅಲ್ವಾ. ಯೋಚನೆ ಮಾಡಿ, ಇದು ಪವರ್ಸ್ ನೋಡಿ ಬೇಸ್ ಸೇಮ್ ಇದೆ. ಸೊ ಪವರ್ಸ್ನ ನಾನು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲೇನು ಬರುತ್ತೆ, ಇಲ್ಲಿ n-1 ಬರುತ್ತೆ. ಸೊ ಪ್ರತಿಯೊಂದು ಟರ್ಮ್ಗೆ ಅದೇ ಥರ ಹಾಕ್ಕೊಂಡು ಹೋಗುತ್ತೆ. ಸೊ ಅಟ್ ಲಾಸ್ಟ್ ವಿ ಹ್ಯಾವ್ ದ ಫಾಲೋಯಿಂಗ್. ಸೊ ಈ ಥರ ಎಷ್ಟು ಟರ್ಮ್ ಇದೆ
ಈ ಥರ ನೋಡಬೇಕು ಅಂತ ಹೇಳಿದ್ರೆ ದೇರ್ ಆರ್ ಎನ್ ಟರ್ಮ್ಸ್. ಅದೇಗಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಯೋಚನೆ ಮಾಡಿದ್ದು. ಸೊ ದಿಸ್ ಇಸ್ n-1th ಟರ್ಮ್, ಅಂದರೆ ಫಸ್ಟ್ ಟರ್ಮ್ ಹೇಳಬೇಕು ಅಂತ ಹೇಳಿದ್ರೆ ದಿಸ್ ಇಸ್ x⁴0 ಅಂತ ಹೇಳಿದ್ರೆ 0ವರೆಗೂ ಇದೆ. ಇವಾಗ ಎಕ್ಸಾಂಪಲು 5ರಿಂದ 0ವರೆಗೂ ಎಷ್ಟು ನಂಬರ್ ಇದೆ ಅಂತ ಹೇಳಿಸಿ ಅಂತ ಹೇಳಿದ್ರೆ ಇಂಕ್ಲೂಡಿಂಗ್ 5 ಮತ್ತು 0 ಹೇಳಿಸಿ ಎಷ್ಟಿದೆ ಅಂತ ಹೇಳಿ 5, 4, 3, 2, 1, 0 6 ನಂಬರ್ ಇದೆ. ಆದರೆ ಇದು 8ರಿಂದ 0ವರೆಗೂ ಹೇಳಿಸಿ ಅಂತ ಹೇಳಿದ್ರೆ 9 ನಂಬರ್ ಆಗುತ್ತೆ. n-1ಇಂದ 0ವರೆಗೂ ಹೇಳಿಸಿ ಅಂತ ಹೇಳಿದ್ರೆ n ಆಗುತ್ತೆ. ಹಾಗಾಗಿ ನನ್ನ ಉತ್ತರ ಇಲ್ಲಿ n ಟೈಮ್ಸ್ ಆಫ್ e⁴n-1 ಆಗುತ್ತೆ ಅಲ್ವಾ? ಸರಿನಾ? ಸೊ ಇದೆ ನಿಮ್ಮ ಡಿರೈವೇಷನು. ಈ ಫಾರ್ಮುಲಾ ಇಲ್ಲೆಲ್ಲ ಹಲವಾರು ಕಡೆ ಉಪಯೋಗಿಸ್ತೀವಿ, ಹಾಗಾಗಿ ಇದೊಂದು ಜ್ಞಾಪಕ ಇಟ್ಕೊಂಡಿಲ್ಲಿ ಜ್ಞಾಪಕ ಇಟ್ಕೊಬೇಕು ಇದನ್ನು, ಮತ್ತು ಈ ರಿಸಲ್ಟು ಕೂಡ ಜ್ಞಾಪಕ ಇಟ್ಕೊಬೇಕು.